ಸಾಧಕರ ಸುದ್ದಿ ಚಾನೆಲ್ಗೆ ತಮಗೆ ಪ್ರೀತಿಪೂರ್ವಕವಾದ ನಮಸ್ಕಾರವನ್ನು ಹೇಳ್ತಾ, ಸರಿ, ಈ ನಾಡು ಕಂಡಂತಹ ಶ್ರೇಷ್ಠ ಸಾಹಿತಿಗಳು ಆದಂತಹ, ಸಂಶೋಧಕರು ಆದಂತಹ ಎಂ ಕಲಬುರ್ಗಿಯವರು ಒಬ್ಬರು. ಇದೇ ತಿಂಗಳು ಅಂದರೆ ನವೆಂಬರ್ 28ಕ್ಕೆ ಅವರಿಗೆ 87ನೇ ಜನ್ಮದಿನವನ್ನು ಆಚರಿಸುವಂಥದ್ದು. ಅವರ ಶಿಷ್ಯರಾದಂಥವರು ತಾವು ಒಬ್ಬರು. ಅವರ ಮಾರ್ಗದರ್ಶನದಲ್ಲಿ ತಾವು PhDಯನ್ನು ಪಡ್ಕೊಂಡಂಥವ್ರು. ಸೊ ಹಾಗಾಗಿ ಈ ಎಂ ಕಲಬುರ್ಗಿ ಅವರ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, ಅವರ ಜೊತೆಗಿನ ಒಡನಾಟ ಮತ್ತು ಸಂಬಂಧ ಹೇಗಿತ್ತು ಸರ್? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ನಾಡಿನ ಶ್ರೇಷ್ಠ ಸಂಶೋಧಕರಲ್ಲಿ ಒಬ್ಬರಾಗಿದ್ದಂತಹ ಡಾಕ್ಟರ್ ಎಂ ಕಲಬುರ್ಗಿಯವರು ನನ್ನ ವಿದ್ಯಾಗುರುಗಳು, ನನ್ನ ಮಾರ್ಗದರ್ಶಕರು ಹಾಗೂ ನನ್ನ ಶೈಕ್ಷಣಿಕ ಎಲ್ಲ ಕಾರ್ಯಗಳ ಹಿಂದೆ ಅವರು ಪ್ರೋತ್ಸಾಹವನ್ನು ನೀಡಿದಂಥವರು. ಅವರಿಗೆ ಈಗ ಬರುವ ನವಂಬರ್ ಅಂದರೆ ಈ ತಿಂಗಳ 28ನೇ ತಾರೀಕಿಗೆ 87 ವರ್ಷಗಳು ತುಂಬುತ್ತವೆ. ಅವರು ನಿಧನರಾಗಿ 10 ವರ್ಷಗಳಾಗ್ತಾ ಬಂತು. ಈ 87ನೆಯ ಜನ್ಮದಿನದ ಸಂದರ್ಭದಲ್ಲಿ ಅವರ ಜೊತೆಗಿನ ಒಡನಾಟವನ್ನು, ಅವರು ನೀಡಿದಂತಹ ಮಾರ್ಗದರ್ಶನವನ್ನು, ಅವರು ಕೊಟ್ಟಂತಹ ಪ್ರೋತ್ಸಾಹವನ್ನು ನೆನಪಿಸಿಕೊಳ್ಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ನಾನು 1987ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ MA ಸ್ನಾತಕೋತ್ತರ ಕನ್ನಡ ವಿಷಯದಲ್ಲಿ ಪ್ರವೇಶವನ್ನು ಪಡೆದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಎಂ ಕಲಬುರ್ಗಿಯವರು ನಮಗೆ ಪಂಪ ಭಾರತವನ್ನು ಬೋಧನೆ ಮಾಡ್ತಾಯಿದ್ರು. ಹಾಗೆಯೇ 2ನೇ ವರ್ಷದಲ್ಲಿ ಛಂದಸ್ಸು, ಇನ್ನೂ ಅನೇಕ ವಿಚಾರಗಳನ್ನು, ಗ್ರಂಥ ಸಂಪಾದನೆ, ಹೀಗೆ ಅನೇಕ ವಿಷಯಗಳನ್ನು ನಮಗೆ ಬೋಧನೆ ಮಾಡುವಂಥವರು. ಆ ಒಂದು 2 ವರ್ಷಗಳ ಅವಧಿಯಲ್ಲಿ, ಅಂದರೆ 1987ರಿಂದ 89ರವರೆಗಿನ 2 ವರ್ಷಗಳ MA ತರಗತಿಯಲ್ಲಿ ಅವರ ಬೋಧನೆಯನ್ನು ಸಂಪೂರ್ಣವಾಗಿ ಕೇಳಿದಂಥ ನಾನು MA ಮುಗಿದ ಮೇಲೆ PhD ಮಾಡಬೇಕನ್ನುವಂಥ ಒಂದು ಆಶಯದಿಂದ ಗುರುಗಳನ್ನು ಹೋಗಿ ಭೇಟಿ ಮಾಡಿದೆ. ಅವರು ನನಗೆ ಒಂದು ವಿಷಯವನ್ನು ಸೂಚನೆ ಮಾಡಿ ಆ ಒಂದು ಪೇಪರ್ನಲ್ಲಿ ಬರೆದು ಕೊಟ್ಟರು. ವಿಷಯವನ್ನು ಕೆರೆಯ ಪದ್ಮರ್ಸನ ವಂಶಜರು ಒಂದು ಅಧ್ಯಯನ ಅಂತೇಳಿ, ಅಥವಾ ಕೆರೆಯ ಪದ್ಮರ್ಸನ ಕುಟುಂಬ ವರ್ಗ ಒಂದು ಅಧ್ಯಯನ ಅಂತೇಳಿ ಈ ವಿಷಯವನ್ನು ಕೊಟ್ಟರು. ನೀನು ರಾಜೂರವ್ರ ಕಡೆ PhD ಅಧ್ಯಯನವನ್ನು ಮಾಡು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟರು. ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜೂರವರಿಗೂ ತಿಳಿಸಿದರು. ಹೀಗಾಗಿ ನಾನು ಡಾಕ್ಟರ್ ವೀರಣ್ಣ ರಾಜೂರವರ ಮಾರ್ಗದರ್ಶನದಲ್ಲಿ PhDಯನ್ನು ಪೂರೈಸಿದೆ. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಡಾಕ್ಟರ್ ಎಂ ಕಲಬುರ್ಗಿಯವರ ನಿರ್ದೇಶನದಲ್ಲಿ ನಡೀತಾ ಇತ್ತು. ಸಮಗ್ರ ವಚನಗಳ ಪ್ರಕಟಣಾ ಯೋಜನೆ. ಈ ಯೋಜನೆಯಲ್ಲಿ ನಾನು ರಜೆಯ ಅವಧಿಯಲ್ಲಿ ಅವರ ಜೊತೆಗೆ ಹಸ್ತಪ್ರತಿಗಳನ್ನು ಅವರು ಓದ್ತಾ ಇದ್ದರು, ನಾನು ಬರಿತಾ ಇದ್ದೆ. ಅವರು ಓದಿದ ಹಾಗೆ ನಾನು ಬರೆದುಕೊಂಡು ಹೋಗ್ತಾ ಇದ್ದೆ. ಹೀಗಾಗಿ ಸುಮಾರು ಒಂದು 3 ತಿಂಗಳ ಕಾಲ, ಏಪ್ರಿಲ್, ಮೇ, ಜೂನ್, ಜುಲೈ ಈ ಬಿಡುವಿನ ಅವಧಿಯಲ್ಲಿ MA ಮುಗಿದ ಮೇಲೆ ನಾನು ಅವರ ಒಂದು ಬಳಿಯಲ್ಲಿ ಹಸ್ತಪ್ರತಿಗಳನ್ನು ಓದಲಿಕ್ಕೆ ಕಲಿತಿದ್ದು ಮೊದಲ ಬಾರಿಗೆ ಅವರಿಂದನೇ ಅನ್ನುವಂಥದ್ದು ಬಹಳ ಒಂದು ಮುಖ್ಯವಾದಂಥ ಒಂದು ಸಂಗತಿ. ನಾನು ಹಸ್ತಪ್ರತಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೂ ಈ ಒಂದು ಗುರುಗಳ ಒಂದು ಸಾನ್ನಿಧ್ಯ ನನಗೆ ಬಹಳ ಅನುಕೂಲವನ್ನು ಮಾಡಿಕೊಡ್ತು ಅನ್ನುವಂಥದ್ದು ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಮುಂದೆ ಹಾಗೆಯೇ ನಾನು ಅವರ ಜೊತೆಗೆ ನನ್ನ ಇನ್ನೊಬ್ಬ ಗುರುಗಳಾಗಿರ್ತಕ್ಕಂಥ ವೀರಣ್ಣ ರಾಜೂರವ್ರ ಜೊತೆಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ PhD ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ಸಮುದಾಯ, ಸಮಾಜ, ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಗುರುಗಳು ನಮಗೆ ಹೇಳ್ತಾ ಇದ್ದರು. ಇಂಥ ಒಂದು ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡಬೇಕು,
ಲೇಖನವನ್ನು ಬರೀಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾಯಿದ್ದರು. ಹೀಗಾಗಿ ನಾನು PhD ಮಾಡುವಂಥ ಸಂದರ್ಭದಲ್ಲಿ ಕೊನೆಯ 1 ವರ್ಷದ ಅವಧಿಯಲ್ಲಿ ಇನ್ನೇನು PhD ಬರವಣಿಗೆ ಹಂತ ಪ್ರಾರಂಭವಾಗಿತ್ತು. ಅದೇ ಸಂದರ್ಭದಲ್ಲಿ ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಸಹಾಯಕನಾಗಿ ನೇಮಕಗೊಂಡೆ. ಹೀಗಾಗಿ ಧಾರವಾಡದಿಂದ ನಾನು ಹಂಪಿಗೆ ಬಂದ ನಂತರದಲ್ಲಿ ಪ್ರತಿ ವಾರ ನಾನು ಧಾರವಾಡಕ್ಕೆ ಹೋದಾಗ PhD ವಿಷಯಕ್ಕೆ ಸಂಬಂಧಪಟ್ಟಂಥ ಬರಹವನ್ನು ಪರಿಶೀಲನೆ ಮಾಡಿಸುವುದಕ್ಕೋಸ್ಕರ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜೂರವ್ರ ಹತ್ರ ಹೋಗ್ತಾಯಿದ್ದೆ. ಹಾಗೆಯೇ ಅವ್ರ ಹತ್ರ ಎಲ್ಲ ಪರಿಶೀಲನೆ, ಅವಲೋಕನ, ಮಾರ್ಗದರ್ಶನ ಪಡೆದುಕೊಂಡ ಮೇಲೆ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಕಲಬುರ್ಗಿ ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾಯಿದ್ರು ಅವರು. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ಸಮುದಾಯ, ಚರಿತ್ರೆ ಈ ಒಂದು ಕ್ಷೇತ್ರಗಳಲ್ಲಿ ಇನ್ನೂ ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ವಿಚಾರಗಳನ್ನು ಹೇಳ್ತಾಯಿದ್ರು. ಹೀಗಾಗಿ ನಿರಂತರವಾದಂಥ ಒಂದು ಸಂಪರ್ಕದಿಂದಾಗಿ ನಾನು ಅನೇಕ ವಿಷಯಗಳಲ್ಲಿ ಏನು ಸಂಶೋಧನೆಯನ್ನು ಮಾಡಲಿಕ್ಕೆ ನನಗೆ ಹೆಚ್ಚು ಅನುಕೂಲವಾಯಿತು ಅನ್ನುವಂಥದ್ದು ಸಹಿತ ಇಲ್ಲಿ ಬಹಳ ನೆನಪಿಸ್ಕೊಳ್ಬೇಕಾಗಿರುವಂಥದ್ದು. ತಗರ ಪವಾಡ ಅನ್ನುವಂಥ ಒಂದು ಕೃತಿಯನ್ನು ಸಂಪಾದನೆ ಮಾಡುವಂಥ, ಗುರುಗಳ ಜೊತೆಗೆ ಅಧ್ಯಯನ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಗುರುಗಳ ಹತ್ರ ಒಂದು ತಗರ ಪವಾಡ ಕೃತಿಗೆ ಸಂಬಂಧಿಸಿದಂಥ ಹಸ್ತಪ್ರತಿ ಇತ್ತು. ಇನ್ನೂ 2 ಹಸ್ತಪ್ರತಿಗಳು ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಈ ಭಾಗದಲ್ಲಿ ಇದ್ದು ಅನ್ನುವಂಥ ಒಂದು ಸೂಚನೆ ಬಂದಿತ್ತು. ಹೀಗಾಗಿ ಅವುಗಳನ್ನು ನೀನು ಹೋಗಿ ಸಂಗ್ರಹ ಮಾಡಿಕೊಂಡು ಬಾ, ಇಬ್ಬರು ಸೇರಿ ಈ ಒಂದು ತಗರ ಪವಾಡ ಗ್ರಂಥವನ್ನು ಪ್ರಕಟ ಮಾಡೋಣ, ಪರಿಷ್ಕರಿಸಿ ಪ್ರಕಟ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು. ಅವರ ಒಂದು ಮಾರ್ಗದರ್ಶನದಂತೆ ನಾನು ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಭಾಗಗಳಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ರೇವಣಸಿದ್ದೇಶ್ವರ ಮಠಗಳಲ್ಲಿ ಹೋಗಿ ಭೇಟಿ ಮಾಡಿ 2-3 ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿಕೊಂಡು ಬಂದೆ. ಅದು ಈ ಒಂದು ತಗರ ಪವಾಡಕ್ಕೆ ಸಂಬಂಧಿಸಿದಂತೆ ಬಹಳ ವರ್ಷಗಳ ಹಿಂದೆಯೇ CK ಪರಶುರಾಮಯ್ಯ ಅಂತಕ್ಕಂಥವ್ರು, ಅವರು ಚಿಕ್ಕನಾಯಕನಹಳ್ಳಿಯವರೇ, ಅವರು ಒಂದು ಲೇಖನವನ್ನು ಪ್ರಬುದ್ಧ ಕರ್ನಾಟಕದಲ್ಲಿ ಬರೆದಿದ್ದರು. ಹೀಗಾಗಿ ಅವ್ರ ಹತ್ರವೂ ಸಹಿತ ಒಂದು ಪ್ರಾಚೀನವಾದಂಥ ಹಸ್ತಪ್ರತಿ, ಈ ತಗರ ಪವಾಡಕ್ಕೆ ಸಂಬಂಧಿಸಿದ ಹಸ್ತಪ್ರತಿ ಇತ್ತು. ಹೀಗಾಗಿ ನಾನು CK ಪರಶುರಾಮಯ್ಯನವರು ಮತ್ತು ಸರ್ ಕಲಬುರ್ಗಿ ಅವರ ಜೊತೆಗೂಡಿ ಈ ಒಂದು ತಗರ ಪವಾಡ ಗ್ರಂಥವನ್ನು 2004ರಲ್ಲಿ ಪ್ರಕಟ ಮಾಡಿದ್ವಿ. ಈ ಕರ್ನಾಟಕ ಕಂಡಂತಹ ಮಹಾನ್ ವಿದ್ವಾಂಸರಾಗಿಂಥ MM ಕಲಬುರ್ಗಿ ಸರ್ ಅವರ ಶಿಷ್ಯರಾಗಿ ಅವರಿಂದ ಪ್ರೇರಣೆ ಪಡ್ಕೊಂಡಂಥ ತಾವು ಈ ಸಂಶೋಧನಾ ಕ್ಷೇತ್ರದಲ್ಲಿ ಅವರ ಹಾದಿಯಲ್ಲೇ ತಾವು ಹೋಗ್ತಾ ಇದ್ದೀರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗಾಗಲೇ ಕೆಲವು ವಿಚಾರಗಳನ್ನು ನಾನು ಈ ಮೊದಲೇ ಹೇಳಿದ್ದೇನೆ. ಅದರ ಮುಂದುವರಿದ ಭಾಗವಾಗಿ ಅಂತಂದರೆ ಹೇಳಿದ್ನಲ್ಲ, ಹಸ್ತಪ್ರತಿ ಗ್ರಂಥ ಸಂಪಾದನೆ ಮತ್ತು ಹಾಲುಮತ ಸಂಸ್ಕೃತಿಯನ್ನು ಕುರಿತಂತೆ ನಾನು ಅಧ್ಯಯನ ಮಾಡಲಿಕ್ಕೆ, ಅವುಗಳನ್ನು ಆ ಕ್ಷೇತ್ರಗಳನ್ನು ಕುರಿತಂತೆ ಅರಿತುಕೊಳ್ಳಲಿಕ್ಕೆ ನನಗೆ ಮೂಲ ಪ್ರೇರಣೆ, ಮಾರ್ಗದರ್ಶನ, ಪ್ರೋತ್ಸಾಹ ನೀಡಿದಂಥವರು ಗುರುಗಳು. ಹೀಗಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಲಿಕ್ಕೂ ಆ ಒಂದು ಹಸ್ತಪ್ರತಿ ಬಗೆಗಿನ ಒಂದು ಆಸಕ್ತಿ, ಕುತೂಹಲ, ತಿಳುವಳಿಕೆಯ ಕಾರಣ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. MA ಮುಗಿದ ತಕ್ಷಣ ಅವರ ಒಂದು ಅಂಡರ್ನಲ್ಲಿ ಹಸ್ತಪ್ರತಿಗಳನ್ನು ಓದುವಂಥ ಒಂದು ಅವಕಾಶ ನನಗೆ ಸಿಕ್ತು. ಅದೇ ರೀತಿಯಾಗಿ ಡಾಕ್ಟರ್ ವೀರಣ್ಣ ರಾಜೂರವರ ಒಂದು ಅಂಡರ್ನಲ್ಲಿಯೂ ಸಹಿತ ನಾನು ಹಸ್ತಪ್ರತಿಗಳನ್ನು ಓದುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಹೀಗಾಗಿ ಇಬ್ಬರು ಗುರುಗಳು ನನ್ನ ಈ ಒಂದು ಸಂಶೋಧನಾ ಕ್ಷೇತ್ರದ ಒಂದು ಬಹುಮುಖ್ಯವಾದಂಥ ಪ್ರೇರಕ ಶಕ್ತಿಗಳು ಅಂತ ಹೇಳ್ಬೋದು. ಕಾರಣವಾಗಿ ಅನೇಕ ಹೊಸ ಹೊಸ ಕೃತಿಗಳನ್ನು ಹಸ್ತಪ್ರತಿಯ ಒಡಲಿನಿಂದ ಹೊರತೆಗೆದು, ಅಂದರೆ ಪರಿಷ್ಕರಿಸಿ ಅವುಗಳನ್ನು ಪ್ರಕಟ ಮಾಡುವಂಥ ಒಂದು ಸದಾವಕಾಶ ನನಗೆ ಈ ಒಂದು ಹಸ್ತಪ್ರತಿ ಶಾಸ್ತ್ರ ವಿಭಾಗದಿಂದ ಲಭಿಸಿತು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಏನು ಚಿದಾನಂದಾವಧೂತ ಚಾರಿತ್ರ್ಯ ಅನ್ನುವಂಥ ಒಂದು ಗ್ರಂಥ ಆಗಿರ್ಬೋದು, ಅದೇ ರೀತಿಯಾಗಿ ತಿಂತಿನಿ ಮೋನಪ್ಪಯ್ಯನ ಚಾರಿತ್ರ್ಯ ಅನ್ನುವಂಥದ್ದಾಗಿರ್ಬೋದು, ಅದೇ ರೀತಿಯಾಗಿ ಮಾಧವಾಂಕನ ಚರಿತೆ ಅನ್ನುವಂಥದ್ದು, ನವಮೋಹನ ತರಂಗಿಣಿ ಅನ್ನುವಂಥದ್ದು, ಹೀಗೆ ಅನೇಕ ಕೃತಿಗಳನ್ನು ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸೇರ್ಪಡೆ ಮಾಡುವಂಥ ಅನೇಕ ಇಂಥ ಕೃತಿಗಳು ನನ್ನ ಒಂದು ಪರಿಷ್ಕರಣದಲ್ಲಿ ಸಿಕ್ಕಿರುವಂಥದ್ದು ಬಹಳ ಸಂತೋಷದ ಸಂಗತಿ.
ಕನ್ನಡ ವಿಶ್ವವಿದ್ಯಾಲಯದಲ್ಲಿ 6,000ಕ್ಕೂ ಹೆಚ್ಚು ಹಸ್ತಪ್ರತಿಗಳು ಸಂಗ್ರಹಗೊಂಡಿರುವಂಥದ್ದು. ಅವುಗಳ ಸೂಚಿ ರಚನೆಯಲ್ಲಿ, ಅವುಗಳ ಪ್ರಕಟಣೆಯಲ್ಲಿ, ಅವುಗಳ ಸಂರಕ್ಷಣಾ ಕಾರ್ಯದಲ್ಲಿಯೂ ಸಹಿತ ನಾನು ನಿರಂತರವಾದಂಥ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಬಹುಶಃ ಅವರು 1987ರಿಂದ 2015ರವರೆಗೆ, ಅಂದರೆ ಅವರು ನಿಧನರಾಗುವವರೆಗೂ ನಿರಂತರವಾದಂಥ ಒಂದು ಸಂಪರ್ಕ, ನಿರಂತರವಾದಂಥ ಒಂದು ಮಾರ್ಗದರ್ಶನ, ನಿರಂತರವಾದಂಥ ಒಂದು ಪ್ರೋತ್ಸಾಹದಿಂದಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಹಸ್ತಪ್ರತಿ ಗ್ರಂಥ ಸಂಪಾದನೆ ಮತ್ತು ಹಾಲುಮತ ಸಮುದಾಯದ ಇತಿಹಾಸ ಸಂಸ್ಕೃತಿಯನ್ನು ಕುರಿತಂತೆ ಅಲ್ಪ ಸ್ವಲ್ಪವಾದರೂ ಕೆಲಸ ಮಾಡಿದ್ದೇನೆ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥವರು ಡಾಕ್ಟರ್ MM ಕಲಬುರ್ಗಿ ಅವರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಅವರ ಸಂಶೋಧನಾ ವೈಖರಿ ಯಾವ ರೀತಿಯಾಗಿತ್ತು ಸರ್? ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. MM ಕಲಬುರ್ಗಿ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ಅತ್ಯಂತ ಮೇರು ಶಿಖರದಲ್ಲಿ ನಮಗೆ ಕಂಡು ಬರ್ತಾರೆ. ಯಾಕಂತಂದರೆ ಇಡೀ ತಮ್ಮ ಜೀವಮಾನವನ್ನೇ ಅವರು ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ದೇಶೀಯತೆ, ಸ್ಥಳೀಯ ಚರಿತ್ರೆ ಹೀಗೆ ಅನೇಕ ಸಂಗತಿಗಳ ಬಗ್ಗೆ ಹೊಸ ಹೊಸ ಸಂಶೋಧನೆಗಳನ್ನು ನಡೆಸಿ ಜನತೆಗೆ ಅವುಗಳನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಪ್ರಕಟ ಮಾಡಿರ್ತಕ್ಕಂಥ 100ಕ್ಕೂ ಹೆಚ್ಚು ಗ್ರಂಥಗಳಿಂದ ನಮಗೆ ತಿಳಿದು ಬರ್ತದೆ. ವಿಶೇಷವಾಗಿ ಅವರು ಹಸ್ತಪ್ರತಿ ಗ್ರಂಥ ಸಂಪಾದನೆ, ಪ್ರಾಚೀನ ಸಾಹಿತ್ಯ, ಆಮೇಲೆ ನಾಮವಿಜ್ಞಾನ, ಶಾಸನ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರು ಕೃಷಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅವರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರ ಜೊತೆಗೆ ಅನೇಕ ಇಂಥ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಉಪೇಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಅನೇಕ ಸಾಹಿತ್ಯದ ಕ್ಷೇತ್ರಗಳನ್ನು ಕನ್ನಡ ಜನತೆಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಜೀವಮಾನದುದ್ದಕ್ಕೂ ಅವರು ಮಾಡಿಕೊಂಡು ಬಂದಿದ್ದಾರೆ ಅನ್ನಲಿಕ್ಕೆ ಇವತ್ತು ನಮ್ಮ ಕಣ್ಣೆದುರಿಗೆ ಅವರ ಗ್ರಂಥ ರಾಶಿಯೇ ಸಾಕ್ಷಿಯಾಗಿದೆ. ಬಹಳ ಒಂದು ಸಂಗತಿ ಏನಂತಂದರೆ, ಈವರೆಗೆ ನಾವು ಇತಿಹಾಸ ಅಥವಾ ಚರಿತ್ರೆ ಅಂತಂದರೆ ದೊಡ್ಡ ದೊಡ್ಡ ರಾಜ ಮಹಾರಾಜರ ಬಗ್ಗೆ ಅಥವಾ ದೊಡ್ಡ ದೊಡ್ಡ ರಾಜ ಮನೆತನಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಆದರೆ ನಮ್ಮ ಕರ್ನಾಟಕದಲ್ಲಿಯೇ ಆಗಿ ಹೋಗಿರ್ತಕ್ಕಂಥ ಅನೇಕ ಸ್ಥಳೀಯ ರಾಜಮನೆತನಗಳಾಗಿರ್ಬೋದು, ಅರಸರಾಗಿರ್ಬೋದು, ಮಾಂಡಲಿಕರಾಗಿರ್ಬೋದು, ಪಾಳೆಗಾರರಾಗಿರ್ಬೋದು, ಇವರ ಕಾಲದಲ್ಲಿ ಅಥವಾ ಇವರ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಸಾಹಿತ್ಯಿಕವಾದಂಥ, ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳೇನು ಅನ್ನುವಂಥದ್ದನ್ನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಶೋಧ ಮಾಡಿರುವಂಥದ್ದು ಡಾಕ್ಟರ್ MM ಕಲಬುರ್ಗಿ ಅವರು. ಉದಾಹರಣೆಗಾಗಿ ಹೇಳಬೇಕಂತಂದರೆ, ಕುಮಾರರಾಮ ಈ ನಾಡಿನ ಒಬ್ಬ ರಾಜನಾಗಿ, ಸ್ಥಳೀಯ ವೀರನಾಗಿ, ನಾಯಕನಾಗಿ ಇದ್ದಂಥವನು. ಆತನ ಬಗ್ಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ 5 ಕೃತಿಗಳು ಪ್ರಕಟಗೊಂಡಿರುವಂಥದ್ದು. ಇನ್ನೂ ಹೆಚ್ಚಿನ ಕೃತಿಗಳು ಇತ್ತೀಚೆಗೆ ಬಂದಿದ್ದಾವೆ. ಆದರೆ ಮೊದಲ ಬಾರಿಗೆ MM ಕಲಬುರ್ಗಿ ಅವರು ಕುಮಾರರಾಮನನ್ನು ಕುರಿತಂತೆ ಇರುವಂಥ ಸಾಂಗತ್ಯ ರೂಪದಲ್ಲಿರುವಂಥ 5 ಗ್ರಂಥಗಳನ್ನು ಅವರು ಶೋಧಿಸಿ ಅವುಗಳನ್ನು ಪರಿಷ್ಕರಿಸಿ ಪ್ರಕಟ ಮಾಡಿದಂಥ ಒಂದು ಕೀರ್ತಿ ಡಾಕ್ಟರ್ MM ಕಲಬುರ್ಗಿ ಅವರಿಗೆ ಸಲ್ತದ. ಹೊಸ ಕುಮಾರರಾಮನ ಸಾಂಗತ್ಯ, ಹಳೆಯ ಕುಮಾರರಾಮನ ಸಾಂಗತ್ಯ, ಕುಮಾರಯ್ಯನ ಚರಿತ್ರೆ ಅಂಥೇಳಿ ಈ ರೀತಿಯಾದಂಥ 5 ಕಾವ್ಯಗಳು ಸುಮಾರು 2-3 ವರ್ಷಗಳ ಅವಧಿಯಲ್ಲಿ ಇಡೀ ಆ 5 ಕಾವ್ಯಗಳನ್ನು ಅವರು ಪರಿಷ್ಕರಣ ಮಾಡಿ ಅದಕ್ಕಾಗಿ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ, ಮಠಮಾನ್ಯಗಳಲ್ಲಿ ಹಸ್ತಪ್ರತಿಗಳನ್ನು ಶೋಧ ಮಾಡಿ ಅವುಗಳನ್ನು ಅಭ್ಯಾಸ ಮಾಡಿ ಅವುಗಳಲ್ಲಿರ್ತಕ್ಕಂಥ ಅನೇಕ ಪಾಠ ದೋಷಗಳನ್ನು ಸರಿಪಡಿಸಿ 5 ಕೃತಿಗಳನ್ನು ತಂದಿರುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ. ಹಾಗೆಯೇ ಶಿರುಮನ ಒಬ್ಬ ಅನ್ನುವಂಥ ವ್ಯಕ್ತಿ, ಆತ ಪಾಳೆಗಾರನಾಗಿದ್ದಂಥವನು. ಈ ನಮ್ಮ ಹೊಸದುರ್ಗ ಭಾಗದಲ್ಲಿ ಇದ್ದಂಥ ಒಬ್ಬ
ವ್ಯಕ್ತಿ, ನಾಯಕ. ಆತನನ್ನು ಕುರಿತಂತೆ 3 ಕಾವ್ಯಗಳನ್ನು ಎಂ ಕಲಬುರ್ಗಿಯವರು ಶೋಧ ಮಾಡಿ ಅವುಗಳನ್ನು ಪ್ರಕಟ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇದರ ಜೊತೆಗೆ ನಮ್ಮ ನಾಡಿನಲ್ಲಿರ್ತಕ್ಕಂಥ ಅನೇಕ ಹಸ್ತಪ್ರತಿ ಭಂಡಾರಗಳನ್ನು ಅವರು ಸುಸಜ್ಜಿತಗೊಳಿಸುವಲ್ಲಿ ಬಹಳಷ್ಟು ಪರಿಶ್ರಮ ವಹಿಸಿದ್ದಾರೆ ಎನ್ನುವಂಥದ್ದು ಸಹಿತ ನಾವು ನೋಡ್ಬೋದು. ಧಾರವಾಡ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿ ಇದ್ದಂಥ ಹಸ್ತಪ್ರತಿ ಭಂಡಾರವನ್ನು ಕನ್ನಡ ಅಧ್ಯಯನ ಪೀಠಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಅವುಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು ಗುರುಗಳು. ಹಾಗೆಯೇ ನಮ್ಮ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಬಂದಂಥ ಸಂದರ್ಭದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗಕ್ಕೆ ಒಂದು ಸಂಪೂರ್ಣವಾದಂಥ ಒಂದು ಚೈತನ್ಯವನ್ನು ನೀಡಿದಂಥವರು ಗುರುಗಳು. ಯಾಕಂತಂದರೆ ಅವರು ಬಂದಂಥ ಅವಧಿಯಲ್ಲಿ ಸಂದರ್ಭದಲ್ಲಿ ನಮ್ಮ ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ ನಾವು 5 ಜನ ಅಧ್ಯಾಪಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ. ಹೀಗಾಗಿ ಅವರು ನಮಗೆ ಮುಖ್ಯವಾದಂಥ ಒಂದು ಯೋಜನೆಯನ್ನು ಕೊಟ್ಟರು. ಏನಂತಂದರೆ ಕನ್ನಡ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ, ಸೂಚಿ ರಚನೆ ಮತ್ತು ಪ್ರಕಟಣಾ ಯೋಜನೆ ಅನ್ನುವಂಥ ಒಂದು ವಿಭಾಗದ ಯೋಜನೆಯನ್ನು ಹಾಕಿಕೊಟ್ಟರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸ್ನೇಹಿತರು ಸೇರಿ ಸುಮಾರು 5,000ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗ, ರಾಯಚೂರು ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಕ್ಷೇತ್ರ ಕಾರ್ಯ ಮಾಡಿ ನಾವು ಸಂಗ್ರಹ ಮಾಡಿರುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು. ಇದರ ಜೊತೆಗೆ ಹಸ್ತಪ್ರತಿ ಸೂಚಿ ಸಂಪುಟಗಳನ್ನು ಸಹಿತ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು 5 ಸಂಪುಟಗಳು ಪ್ರಕಟವಾಗಿರುವಂಥದ್ದು. ಹಾಗೆಯೇ ಇನ್ನೊಂದು ಬಹುಮುಖ್ಯವಾಗಿರುವಂಥದ್ದು, ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದ ಭಾಗದ ಶಾಸನಗಳನ್ನು BL ರೈಸ್ ಅವರು ಎಪಿಗ್ರಾಫಿ ಆಫ್ ಕರ್ನಾಟಕ ಹೆಸರಿನ ಸಂಪುಟಗಳನ್ನು ಪ್ರಕಟ ಮಾಡಿದರು. ಆದರೆ ನಮ್ಮ ಉತ್ತರ ಕರ್ನಾಟಕದ ಶಾಸನಗಳು ಸಂಪುಟಗಳ ರೂಪದಲ್ಲಿ ಬಂದಿರಲಿಲ್ಲ. ಅಲ್ಲಲ್ಲಿ ಕೆಲವೊಂದಿಷ್ಟು ಶಾಸನಗಳು ಮಾತ್ರ ಪ್ರಕಟವಾಗಿರುವಂಥದ್ದಿತ್ತು. ಹೀಗಾಗಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮೊದಲ ಕುಲಪತಿಯಾಗಿ ಬಂದಿರತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಅವಧಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟಗಳು ಅನ್ನುವಂಥದ್ದು ಯೋಜನೆಯನ್ನು ಪ್ರಾರಂಭವಾಯಿತು ನಮ್ಮ ಶಾಸನಶಾಸ್ತ್ರ ವಿಭಾಗದಲ್ಲಿ. ಅದು ಕಲಬುರ್ಗಿ ಅವರು ಕುಲಪತಿಗಳಾಗಿ ಬಂದ ನಂತರದಲ್ಲಿ ಇನ್ನೂ ಅದು ತುಂಬ ವೇಗವನ್ನು ಪಡೆದುಕೊಂಡು ಬಳ್ಳಾರಿ ಜಿಲ್ಲೆಯ ಶಾಸನ ಸಂಪುಟ, ಹಂಪಿ ಶಾಸನ ಸಂಪುಟ, ಕೊಪ್ಪಳ ಜಿಲ್ಲೆಯ ಶಾಸನ ಸಂಪುಟ, ರಾಯಚೂರು ಜಿಲ್ಲೆಯ ಸಂಪುಟ, ಬಾಗಲಕೋಟೆ ಹೀಗೆ ಅನೇಕ ಜಿಲ್ಲೆಗಳ ಶಾಸನ ಸಂಪುಟಗಳು ಪ್ರಕಟವಾಗಿರುವಂಥದ್ದು ಬಹಳ ಇಲ್ಲಿ ನೆನಪಿಡುವಂಥ ಒಂದು ಸಂಗತಿ.